ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತು ಕರೆಂಟ್ ಎನರ್ಜಿ ಆಫ್ ಯುವರ್ ಪಾರ್ಟ್ನರ್, ಇಸ್ ಇಟ್ ಟ್ರೂ ಲವ್? ನಿಮ್ಮದು ನಿಜವಾದ ಪ್ರೀತಿನ? ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ 2 ಫೈಲ್ ಇದೆ. ಯಾರ್ಯಾರ ಹೆಸರು ಎ ಇಂದ ಎಂ ತನಕ ಸ್ಟಾರ್ಟ್ ಆಗುತ್ತೋ ಅವ್ರದ್ದು ಫೈಲ್ ನಂಬರ್ 1, ಎನ್ ಇಂದ ಝೆಡ್ ತನಕ ಸ್ಟಾರ್ಟ್ ಆಗುತ್ತೋ ಅವ್ರದ್ದು ಫೈಲ್ ನಂಬರ್ 2. ಆ ಥರ ಇಲ್ಲಿ 2 ಫೈಲ್ ಮಾಡಿದ್ದೀನಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಹೆಸರು ಇರುವಂಥ ಫೈಲ್ನ ಆರಿಸ್ಕೊಳ್ಳಿ. ಮತ್ತು ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರು ಬೇಕಾದರೂ ನೋಡಬಹುದು, ಯಾವಾಗ ಬೇಕಾದರೂ ನೋಡಬಹುದು. ಮ್ಯಾರಿಡ್, ಅನ್ಮ್ಯಾರಿಡ್, ರಿಲೇಷನ್ಶಿಪ್ನಲ್ಲಿರೋರು, ನೋ ಕಾಂಟ್ಯಾಕ್ಟಲ್ಲಿರೋರು, ಬ್ರೇಕಪ್ ಆಗಿರೋರು ಎಲ್ರಿಗೂ ಇದು ಅನ್ವಯಿಸುತ್ತೆ. ಮತ್ತು ಇದೊಂದು ಮೋಟಿವೇಶ್ನಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆಯದಾದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ, ಫೈಲ್ ನಂಬರ್ 1. ಯಾರ್ಯಾರ ಹೆಸರು ಎ ಇಂದ ಎಂ ತನಕ ಸ್ಟಾರ್ಟ್ ಆಗುತ್ತೋ ಅವ್ರದ್ದು ರೀಡಿಂಗ್ ನೋಡೋಣ. ಈಗ ನಿಮ್ಮದು ನಿಜವಾದ ಪ್ರೀತಿನ? ಇಸ್ ಇಟ್ ಟ್ರೂ ಲವ್? ಫೈಲ್ ನಂಬರ್ 1. The Devil card, 3 of Wands, 5 of Wands, ಇಲ್ಲಿ 2 of Cups, the Magician card, Nine of Pentacles, Ace of Pentacles, 10 of Swords, bottom of the deck, 6 of Swords. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನಿಮ್ಮ ಎನರ್ಜಿಗಳು ಇಬ್ಬರದು? ಇಲ್ಲಿ ಆ ಥರ ನೋಡಿದಾಗ ಇಲ್ಲಿ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಕನೆಕ್ಷನ್ ಇದೆ. ಇದು ಟ್ರೂ ಲವ್ ಅಥವಾ ಏನು, ಹೇಗೆ ಆ ಥರ ನೋಡೋಕ್ಕೆ ಹೋದಾಗ ಇಲ್ಲಿ ನಿಮ್ಮಿಬ್ಬರ ಮಧ್ಯ ತುಂಬ ಜಗಳಗಳಿದೆ. ಇಲ್ಲಿ 5 ಆಫ್ ವ್ಯಾಂಡ್ಸ್, ತುಂಬ ಜಗಳಗಳು ನಡೀತಾ ಇದೆ. ಅದು ಯಾವುದೇ ವಿಷಯಕ್ಕಾಗಿರ್ಬೋದು, ಕೆಲವು ಥರ್ಡ್ ಪಾರ್ಟಿ ವಿಷಯಕ್ಕೂ ಆಗಿರಬಹುದು, ಇನ್ನು ಕೆಲವು ಫೈನಾನ್ಷಿಯಲ್ ಮ್ಯಾಟರ್ಸ್ಗಾಗಲಿ, ಮೆಟೀರಿಯಲಿಸ್ಟಿಕ್ ಆಗಲಿ, ಅಥವಾ ನಿಮ್ಮ ಪರ್ಸನ್ದು ಬ್ಯಾಡ್ ಹ್ಯಾಬಿಟ್ಸ್ ಆಗಿರಲಿ, ಆ ಥರ ಇಲ್ಲಿ ತುಂಬ ನೆಗೆಟಿವಿಟೀಸ್ ತೋರಿಸ್ತಾ ಇದೆ. ಅದರಿಂದ ನಿಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ, ನೋವಾಗಿದೆ. ಇಲ್ಲಿ 10 ಆಫ್ ಸೋರ್ಡ್ಸ್ ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಇಬ್ಬರು ತುಂಬ ಆರ್ಗ್ಯುಮೆಂಟ್ಸ್ ಮಾಡ್ಕೋತೀರಾ, ಜಗಳ ಮಾಡ್ಕೋತೀರಾ. ಕೆಲವರಿಗೆ ದುಡ್ಡಿನ ವಿಷಯಕ್ಕಿರಬಹುದು, ಕೆಲವರಿಗೆ ಥರ್ಡ್ ಪಾರ್ಟಿ ಇರಬಹುದು. ಇಲ್ಲಿ ಇನ್ನು ಕೆಲವರಿಗೆ ನಿಮ್ಮ ಪರ್ಸನ್ದು ಬ್ಯಾಡ್ ಹ್ಯಾಬಿಟ್ಸ್ ಇರಬಹುದು. ಆ ಥರ ನಾನಾ ಥರ ಕಾರಣಗಳನ್ನ ತೋರಿಸ್ತಾ ಇದೆ ಇಲ್ಲಿ. ಆದರೆ ಇದೊಂದು ಟ್ರೂ ಲವ್ ಅಂತ ಹೇಳ್ತಾ ಇದೆ. ಎಷ್ಟೋ ಸರಿ ನೀವು ಇದರಿಂದ ಆಚೆ ಬರಬೇಕು ಅಂತ ಅನ್ಕೋತೀರಾ. ಈ ರಿಲೇಷನ್ಶಿಪ್ಪಿಂದ ಆಚೆ ಬರಬೇಕು, ಇದರಿಂದ ಬಿಡುಗಡೆ ಬೇಕು ನನಗೆ, ಆ ಥರ ಹಗಲು ರಾತ್ರಿ ಯೋಚನೆ ಮಾಡ್ತೀರಾ. ಎಷ್ಟೋ ಸರಿ ಆಚೆ ಬಂದೂ ಇದ್ದೀರಾ ನೀವು, ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಮತ್ತೆ ಇದು ನಿಮಗೆ ರೀಕನೆಕ್ಟ್ ಆಗ್ತೀರಾ ಒಬ್ರಿಗೊಬ್ರು. ಯಾಕೆಂದರೆ ಇಲ್ಲಿ 2 ಆಫ್ ಕಪ್ಸ್ ಇದೆ ಮತ್ತು ಇಲ್ಲೊಂದು ಮೆಜಿಷಿಯನ್ ಕಾರ್ಡ್ ಇದೆ. ಆದ್ದರಿಂದ ಎವ್ರಿ ಟೈಮ್ ನೀವು ಜಗಳ ಮಾಡ್ಕೋತೀರಾ, ಬೇರೆ ಆಗ್ತೀರಾ, ಮತ್ತೆ ಒಟ್ಟುಗೂಡ್ತೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಯಾಕೆಂತಂದರೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ನಿಮ್ಮ
ನಿಮ್ಮಿಬ್ಬರಲ್ಲಿ ಇಲ್ಲೊಂದು ಎಳೆತ ಕಾಣ್ತಾ ಇದೆ. ಇಲ್ಲಿ 2 ಆಫ್ ಕಪ್ಸ್ ಇರೋದ್ರಿಂದ ನೀವು ಎಷ್ಟೇ ಜಗಳ ಮಾಡ್ಕೊಳ್ಳಿ, ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ, ನೀವು ಮತ್ತೆ ಒಟ್ಟುಗೂಡ್ತೀರಾ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಎಷ್ಟೋ ಸರಿ ನೀವು ಮರ್ತು ಬಿಡ್ತೀರಾ ಆ ಜಗಳಗಳಾಗಲಿ, ಕಹಿ ನೆನಪಾಗಲಿ, ಆ ಥರ ನಿಮ್ದು ಒಂದು ವ್ಯಕ್ತಿತ್ವ ಇಲ್ಲಿ. ನಿಮ್ಮ ಪರ್ಸನ್ ಎಷ್ಟೇ ಜಗಳ ಆಗಲಿ, ಅವ್ರದ್ದು ಎಷ್ಟೇ ಬ್ಯಾಡ್ ಹ್ಯಾಬಿಟ್ಸ್ ಆಗಿರಲಿ, ನೀವು ಎಷ್ಟೋ ಸರಿ ಮನಸ್ಸನ್ನ ಹಗುರ ಮಾಡ್ಕೋತೀರಾ ಮರೆತು, ಮುಂದೆ ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ, ಅವ್ರನ್ನ ಸರಿ ಮಾಡ್ತೀನಿ ಅಂತ ನೀವು ಎಷ್ಟೋ ಸರಿ ನಿಮ್ಮ ಮನಸ್ಸಲ್ಲಿ ನೀವು ಅನ್ಕೋತೀರಾ. ಆದರೆ ಇದು ಸರಿ ಆಗುತ್ತಾ ನೋಡೋಣ. ಸರಿ ಆಗುತ್ತಾ ಇಲ್ವಾ ಆ ಥರ ಇಲ್ಲಿ ನೋಡಿದಾಗ ಇದಕ್ಕೆ ಏನು ಒಂದು ಕಾರ್ಡ್ಸ್ ಬರುತ್ತೆ ನೋಡೋಣ. ಔಟ್ಕಮ್, ಗೈಡೆನ್ಸ್ ಕಾರ್ಡ್ಗಳು ನೋಡಿದಾಗ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, ದಿ ಹೈ ಪ್ರೀಸ್ಟೆಸ್, 7 ಆಫ್ ವ್ಯಾಂಡ್ಸ್. 7 ಆಫ್ ವ್ಯಾಂಡ್ಸ್ ಇಲ್ಲೊಂದು ಸಕ್ಸಸ್ ತೋರಿಸುತ್ತೆ. ಇಲ್ಲಿ 5 ಆಫ್ ಪೆಂಟಿಕಲ್ಸ್, 5 ಆಫ್ ಪೆಂಟಿಕಲ್ಸ್, 7 ಆಫ್ ಪೆಂಟಿಕಲ್ಸ್, ಮತ್ತೆ 3 ಆಫ್ ಸಾರ್ಟ್ಸ್. 3 ಆಫ್ ಸಾರ್ಟ್ಸ್ ಆ ಥರ ನೋಡ್ತಾ ಹೋಗೋಣ ಏನು ಹೇಳುತ್ತೆ ನಿಮಗೆ ಕಾರ್ಡ್ಸು. ಇದೊಂದು ಟ್ರೂ ಲವ್ ಹೇಗೆ? ದಿ ವರ್ಲ್ಡ್ ಕಾರ್ಡ್, 9 ಆಫ್ ಪೆಂಟಿಕಲ್ಸ್, ಬಾಟಮ್ ಆಫ್ ದಿ ಡೆಕ್. ಆ ಥರ ನೋಡಿದಾಗ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, ನಿಮ್ಮ ಪರ್ಸನ್ನು ಇಲ್ಲಿ ಒಂದು ಚೇಂಜ್ ಆಗೋಕ್ಕೆ ರೆಡಿ ಇದ್ದಾರೆ. ಇಲ್ಲಿ ಎಷ್ಟೋ ಸರಿ ನೀವು ಬೇಜಾರು ಮಾಡ್ಕೊಂಡಾವಾಗ ಅವ್ರಿಗೂ ಬೇಜಾರಾಗುತ್ತೆ. ಇದೊಂದು ಟ್ರೂ ಲವ್ ಆ ಥರ ಇಲ್ಲಿ ಹೇಳ್ತಾ ಇದೆ. ಎಷ್ಟೋ ಸರಿ ಅವ್ರಿಗೂ ಬೇಜಾರಾಗಿರುತ್ತೆ, ನಿಮಗೂ ಬೇಜಾರಾಗಿರುತ್ತೆ. ಆದರೆ ಅವರು ಇದನ್ನು ಸರಿ ಮಾಡ್ಕೊಳ್ಳೋಕೆ ಒಂದೊಂದು ಸರಿ ಅವರು ಒಪ್ಕೋತಾರೆ, ಮಾಡ್ಕೋಬೇಕು, ಸರಿ ನಾನು ಸರಿಯಾಗಬೇಕು ಅಂತ ಎಷ್ಟೋ ಸರಿ ಅನ್ಕೋತಾರೆ, ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋತಾರೆ. ಇಲ್ಲಿ ದಿ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಮತ್ತೆ 7 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಎಷ್ಟೋ ಸರಿ ನೀವು ಅದನ್ನು ಚೆನ್ನಾಗಿ ಮಾಡ್ಕೋತೀರಾ ಅನ್ನೋದನ್ನ ಹೇಳತ್ತೆ. 7 ಆಫ್ ವಾಂಡ್ಸ್ ಇಲ್ಲಿ ಒಂದು ಸಕ್ಸಸ್ ತೋರಿಸುತ್ತೆ. ದಿ ವರ್ಲ್ಡ್ ಕಾರ್ಡ್, ನಾನು ಮೊದಲೇ ಹೇಳಿದೆ, ನೀವು ಈ ವರ್ಲ್ಡ್ ಕಾರ್ಡ್ ಹೇಗಿದೆ ಅಂತಂದರೆ ಒಂಥರ ರೌಂಡ್ ಚಕ್ರ. ಎಷ್ಟೋ ಸರಿ ನೀವು ಜಗಳ ಮಾಡ್ಕೋತೀರಾ, ಸರಿಯಾಗ್ತೀರಾ, ಆ ಥರ ಇಲ್ಲಿ ಎನರ್ಜಿ ತೋರಿಸ್ತಾ ಇದೆ. ಆದರೆ ಲಾಂಗ್ ನೋ ಕಾಂಟ್ಯಾಕ್ಟ್ ಎಲ್ಲ ಇಟ್ಕೊಳ್ಳೋ ಥರ ಇಲ್ಲ. ಇಲ್ಲಿ ನೀವು ಎಷ್ಟೇ ಜಗಳ ಆಗ್ತೀರಾ ಅಷ್ಟೇ ಬೇಗ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡ್ಕೋತೀರಾ ಒಬ್ರಿಗೊಬ್ರಿಗೆ. ಬೇಜಾರು ಮಾಡ್ಕೊಂಡಿರ್ತೀರಾ, ತುಂಬ ಸಿಟ್ಟಲ್ಲೂ ಇರ್ತೀರಾ, ಆದರೆ ನಾನು ಸರಿಯಾಗಬೇಕು ಇಬ್ಬರು ಅನ್ಕೋತೀರಾ. ಇಲ್ಲಿ ಹೈ ಪ್ರಿಸ್ಟೆಸ್ ಇದೆ ಮತ್ತು ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಇದೆರಡೂ ಏನು ಹೇಳುತ್ತೆ ಅಂತಂದರೆ, ನೀವು ಎಷ್ಟೇ ಸರಿ ಬೇಜಾರು ಮಾಡಿಕೊಂಡು ನೀವು ಏನೇ ಸಮಸ್ಯೆಗಳನ್ನ ನೀವು ಅವ್ರ ಹತ್ರ ಹೇಳ್ಕೊಂಡಾಗ ಅವ್ರು ನಾನು ಇದನ್ನು ಸರಿ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಫೈನಾನ್ಷಿಯಲ್ ಆಗಿರ್ಬೋದು, ಅವ್ರ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು, ನಿಮಗೆ ಏನು ಇಷ್ಟ ಆಗಲ್ವೋ ಅದನ್ನು ಸರಿ ಮಾಡ್ಕೊಳಕ್ಕೆ ಅವ್ರು ಟ್ರೈ ಮಾಡ್ತಾರೆ. ಇಲ್ಲೊಂದು ಸಕ್ಸಸ್ಸು ತೋರಿಸ್ತಾ ಇದೆ, ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ನು ತೋರಿಸ್ತಾ ಇದೆ. 9 ಆಫ್ ಪೆಂಟಿಕಲ್ಸ್ ಆ ಥರ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದೆ. ಇಲ್ಲಿ ದಿ ಒರಾಕಲ್ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಲರ್ನ್ ಟು ಲೆಟ್ ಗೋ, ಮತ್ತೆ ರೆಸಿಲಿಯನ್ಸ್, ರೈಸ್ ಅಬೋವ್ ಟ್ರಿಬ್ಯುಲೆನ್ಸ್. ಇನ್ನೊಂದು ಕಾರ್ಡ್ ನೋಡೋಣ. ಡ್ರ್ಯಾಗನ್ ಫ್ಲೈ, ಲಿವ್ ಲೈಫ್ ಟು ದಿ ಫುಲ್ಲೆಸ್ಟ್. ಬಾಟಮ್ ಆಫ್ ದಿ ಡೆಕ್, ಆರ್ಚೇಂಜಲ್ ಗ್ಯಾಬ್ರಿಯಲ್, ಮೆಸೆಂಜರ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಹೋಪ್. ಇಲ್ಲಿ ಆ ಥರ ನೋಡಿದಾಗ ಇಲ್ಲಿ ಏನು ಹೇಳುತ್ತೆ, ನೀವು ಕೆಲವು ಸರಿ ಅವ್ರನ್ನ ಬಿಟ್ಬಿಡಿ, ಹಾಗೆ ಅವ್ರನ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನೀವು ಕೆಲವು ಸರಿ ಹಾಗೆ ಬಿಡಿ. ಲೆಟಿಂಗ್ ಗೋ, ಲರ್ನ್ ಟು ಲೆಟ್ ಗೋ ಅಂತ ಹೇಳುತ್ತೆ. ಕೆಲವು ಸರಿ ನೀವು ಸುಮ್ಮನೆ ಇದ್ದಾಗ ಕೆಲವು ಸಮಸ್ಯೆಗಳು ಅದಾಗಿನೇ ಸರಿ ಹೋಗ್ಬೋದು. ಇಟ್ ಟೇಕ್ಸ್ ಟೈಮ್ ಅಷ್ಟೇನೆ. ರೆಸಿಲಿಯನ್ಸ್, ರೈಸ್ ಅಬೌವ್ ಟ್ರಿಬ್ಯುಲೆನ್ಸ್ ಆ ಥರನೂ ಹೇಳ್ತಾ ಇದೆ. ಲಿವ್ ಲೈಫ್ ಟು ದಿ ಫುಲ್ಲೆಸ್ಟ್. ಇಲ್ಲಿ ನನಗಿಂತ ಹೆಚ್ಚಾಗಿ, ಕಾರ್ಡ್ಗಿಂತ ಹೆಚ್ಚಾಗಿ ನಿಮಗೆ ನಿಮ್ಮ ಪರ್ಸನ್ ಹೇಗೆ ಅನ್ನೋದು ನಿಮಗೆ ಗೊತ್ತಿರುತ್ತೆ.
ನೀವು ಅವ್ರನ್ನ ಅನಲೈಸ್ ಮಾಡಬೇಕಾಗತ್ತೆ. ಇದೊಂದು ಟ್ರೂ ಲವ್ನ ಇಲ್ವಾ, ಆ ಥರ ಮಾಡಿಕೊಂಡು ನೀವು ನಿಮ್ಮ ಜೀವನನ ಮುಂದೆ ನಡೆಸ್ಕೊತಾ ಹೋಗಿ ಅನ್ನೋದನ್ನ ಹೇಳತ್ತೆ ಇಲ್ಲಿ. ಕೆಲವು ಸರಿ ಎಷ್ಟೋ ಜನ ಕಾಮೆಂಟ್ಸಲ್ಲಿ ಹೇಳ್ತೀರಾ, ಅವರು ಎಷ್ಟು ಸರಿನೂ ನೀವು ಬರ್ತಾರೆ ಅಂತ ಹೇಳ್ತೀರಾ, ಬಂದಿಲ್ಲ. ಆ ಥರ ಎಲ್ಲ ನೋಡಿದಾಗ ನನಗಿನ್ನ ಮತ್ತು ಈ ಕಾರ್ಡ್ಗಿಂತ ನಿಮಗೆ ನಿಮ್ಮ ಪರ್ಸನ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವೊಂದು ಅನಲೈಸ್ ಮಾಡಬೇಕು, ಇದರಲ್ಲಿ ಒಂದು ಟ್ರೂ ಲವ್ ಇದೆಯಾ, ನಾನು ಸುಮ್ಮನೆ ಇಲ್ಲಿ ಒಂದು ವೆಯ್ಟ್ ಮಾಡ್ತಾ ಇದ್ದೀನಾ, ಆ ಥರ ನಿಮಗೆ ನೀವು ಕ್ವಶನ್ ಕೇಳಿಕೊಂಡು ಆ ವ್ಯಕ್ತಿಯ ಸ್ವಭಾವನ ನೀವು ಜಡ್ಜ್ ಮಾಡಬೇಕಾಗತ್ತೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ನಿಮ್ಮ ಒಳಗಿನ ಮನಸ್ಸು ಏನು ಹೇಳುತ್ತೆ, ನೀವು ಕಾಯಬೇಕು ಅಂತನಾ ಅಥವಾ ಮುಂದೆ ಹೋಗಿ ನಿಮ್ಮ ಜೀವನ ನೋಡ್ಕೊಳ್ಳಿ ಅಂತ ಹೇಳುತ್ತಾ. ಲಿಸನ್ ಟು ಯುವರ್ ಸೆಲ್ಫ್. ಇಲ್ಲೊಂದು ಬ್ಲೆಸ್ಸಿಂಗ್ ಕಾರ್ಡ್ಸ್ ನೋಡೋಣ ಫೈನಲ್ ಆಗಿ ಏನು ಹೇಳುತ್ತೆ ಅಂತ. ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್. ಮತ್ತೆ ಬ್ರಿಂಗ್ ಲವ್ ಇನ್ ಟು ದಿ ಸಿಚುಯೇಷನ್. ಇದು ನಿಮಗೆ ಒಂದು ಗೈಡೆನ್ಸು, ಒಂದು ಬ್ಲೆಸ್ಸಿಂಗ್ಸು, ಎ ಟೈಮ್ ಫಾರ್ ಹೀಲಿಂಗ್. ಆದ್ರಿಂದ ನಿಮ್ಮನ್ನ ನೀವು ಇಲ್ಲಿ ಹೀಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಪರ್ಸನ್ಗೂ ಅಷ್ಟೇನೆ. ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್. ಬ್ರಿಂಗ್ ಲವ್ ಇನ್ ಟು ದಿ ಸಿಚುಯೇಷನ್. ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 2. ಯಾರ್ಯಾರ ಹೆಸರು ಎನ್ನಿಂದ ಝಡ್ ತನಕ ಸ್ಟಾರ್ಟ್ ಆಗುತ್ತೋ ಅವರ ರೀಡಿಂಗ್ ನೋಡೋಣ ಈಗ. ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ? ಇಸ್ ಇಟ್ ಟ್ರೂ ಲವ್? ನಿಮ್ಮದು ನಿಜವಾದ ಪ್ರೀತಿನ ಆ ಥರ ನೋಡಿದಾಗ Three of Cups. Knight of Swords. Wheel of Fortune. The Death card. Page of Cups. Ten of Pentacles. Four of Pentacles. Eight of Cups. Five of Swords. Bottom of the deck. Eight of Swords. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ಅಂತಂದ್ರೆ, ಇಲ್ಲಿ ನಿಮ್ಮ ಒಂದು ಪರ್ಸನ್ ಇಲ್ಲಿ ತುಂಬಾ ಯಂಗ್ ಆಗಿರಬಹುದು. ಮತ್ತಿಲ್ಲಿ ನಿಮ್ಮ ಪ್ರೀತಿ ಮೊದಲು ತುಂಬಾ ಚೆನ್ನಾಗಿತ್ತು, ಒಬ್ರಿಗೊಬ್ರಿಗೆ ತುಂಬಾ ಪ್ರೀತಿ ಇತ್ತು ಇಲ್ಲಿ ಮೊದಲು ಹಿಂದೆ. ಇಲ್ಲಿ ಕೆಲವು ಸರಿ ಇಲ್ಲಿ ಬ್ರೇಕಪ್ ಆಗಿರೋದು ತೋರಿಸುತ್ತೆ, ಮತ್ತು ಅವ್ರು ಇನ್ನೂ ಒಂದು ರಿಲೇಶನ್ಶಿಪ್ನಲ್ಲಿ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ. ಕೆಲವು ಸರಿ ನಿಮ್ಮಿಬ್ಬರಿಗೂ ಆರ್ಗ್ಯುಮೆಂಟ್ಸ್ ಆಗಿರಬಹುದು. ಅದಕ್ಕೋಸ್ಕರ ಯಾಕೆಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಅವ್ರಿಗಿನ್ನೂ ಒಂದು ನಿಜವಾದ ಪ್ರೀತಿ ಏನು ಅನ್ನೋದು ಗೊತ್ತಿಲ್ಲ. ತುಂಬಾ ಯಂಗ್ ಪರ್ಸನ್ ಆ ಥರ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಹೇಳುತ್ತೆ. ತುಂಬಾ ಬೇಜಾರು ಮಾಡ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ. ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್, ಪೇಜ್ ಆಫ್ ಕಪ್ಸ್, ಇದೆರಡೂ ನಿಮ್ಮ ಪರ್ಸನ್ ಒಂದು ತುಂಬ ಯಂಗ್ ಆಗಿದ್ದಾರೆ, ಇನ್ನೂ ಏನು ಸರಿಯಾಗಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪ್ರೀತಿನ ಅವರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ನೀವಿಲ್ಲಿ ಒಂದು ನಿಮ್ಮ ಪ್ರೀತಿನ ಭದ್ರಾಗಿ ಇಟ್ಕೊಂಡಿದ್ದೀರಾ, ನೀವಿಲ್ಲಿ ಬರ್ತಾರೆ ಆ ಥರ. ಆದರೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಇಲ್ಲಿ. ದಿ ಡೆತ್ ಕಾರ್ಡ್ ಏನು ಹೇಳ್ತಾ ಇದೆ, ಒಂದು ಅವೇಕ್ನಿಂಗ್ ಆಗುತ್ತೆ, ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಳುತ್ತೆ. ಈ ನಿಮ್ಮಿಬ್ಬರಲ್ಲಿ ಇಷ್ಟು ದಿವಸ ಏನು ಆರ್ಗ್ಯುಮೆಂಟ್ಸ್ ಆಗಿ ಅವರು ನಿಮ್ಮನ್ನು ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟಲ್ಲಿ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ತುಂಬ ಪ್ರೀತಿ ಇದೆ.
ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಆಗುತ್ತೆ ಅವ್ರಿಗೆ, ಅರ್ಥ ಆಗಿ ಇದೊಂದು ಮುಂದೆ ಒಂದು ಸಕ್ಸಸ್ ಆಗಿ ನಡೀತಾ ಹೋಗುತ್ತೆ ಅನ್ನೋದನ್ನು ಹೇಳುತ್ತೆ. ಆದರೆ ಸ್ವಲ್ಪ ದಿವಸ ಅವರು ಅದು ರಿಯಲೈಸ್ ಆಗೋ ತನಕ ನಿಮ್ಮಲ್ಲಿ ನೋ ಕಾಂಟ್ಯಾಕ್ಟ್ ಇರುತ್ತೆ, ಬ್ರೇಕಪ್ಪು ಆಗಿರಬಹುದು. ಇಲ್ಲಿ ಅವ್ರಿಗೆ ಬೇಗ ಒಂದು ಅವೇಕ್ನಿಂಗ್ ಆಗುತ್ತೆ ಅನ್ನೋದನ್ನು ನೈಟ್ ಆಫ್ ಸಾರ್ಟ್ಸ್ ಹೇಳ್ತಾ ಇದೆ. ಇಲ್ಲಿ ಅವ್ರು ಯಾರ್ಯಾರ್ದೋ ಮಾತುಗಳನ್ನ ಕೇಳ್ಕೊಂಡಿರ್ಬಹುದು, ಇಲ್ಲಿ ನಿಮ್ಮನ್ನ ದೂರ ಮಾಡ್ಕೊಂಡಿರಬಹುದು. ಅವ್ರಿಗೆ ಅದು ರಿಯಲೈಸ್ ಆಗುತ್ತೆ, ನಿಮ್ಮ ಪ್ರೀತಿ ಒಂದು ರಿಯಲ್ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಗಿ ಮತ್ತೆ ಬರ್ತಾರೆ ಅನ್ನೋದನ್ನ ನೈಟ್ ಆಫ್ ಸಾರ್ಟ್ಸ್ ಹೇಳ್ತಾ ಇದೆ. ಇದಕ್ಕೆ ಗೈಡೆನ್ಸ್ ಏನು ಕೊಡುತ್ತೆ, ಔಟ್ಕಮ್ ಏನು ಬರುತ್ತೆ ನೋಡೋಣ. ಪೇಜ್ ಆಫ್ ಕಪ್ಸ್, ಪೇಜ್ ಆಫ್ ಕಪ್ಸೇ ಮತ್ತೆ ಬರ್ತಾ ಇದೆ ನೋಡಿ, ಎರಡೆರಡು ಸರಿ. ಮತ್ತೆ ಅವ್ರು ನಿಮಗೆ ಪ್ರಪೋಸ್ ಮಾಡ್ತಾರೆ, ಮತ್ತೆ ಬರ್ತಾರೆ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ ಎಲ್ಲ ಕಾರ್ಡ್ಸು. ಅವ್ರಿಗೆ ತಮ್ಮ ತಪ್ಪಿನ ಅರಿವಾಗಿ ಮತ್ತೆ ಬರ್ತಾರೆ. ಇದೊಂದು ರಿಯಲ್ ಪ್ರೀತಿ ಇರೋದ್ರಿಂದ ಕ್ವೀನ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಸೆವೆನ್ ಆಫ್ ಕಪ್ಸ್, ಏಸ್ ಆಫ್ ವ್ಯಾಂಡ್ಸ್, ದಿ ಮ್ಯಾಜಿಷಿಯನ್ ಕಾರ್ಡ್. ವಾವ್, ಕಿಂಗ್ ಆಫ್ ಪೆಂಟಿಕಲ್ಸ್, ಬಾಟಮ್ ಆಫ್ ದಿ ಡೆಕ್, ದಿ ಮೂನ್ ಕಾರ್ಡ್. ಇಲ್ಲಿ ನಾನು ಹೇಳಿದ ಹಾಗೆ ಅವರು ಯಾರ್ಯಾರನೋ ಮಾತುಗಳನ್ನ ಕೇಳ್ಕೊಂಡು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ಅದು ಬೇಜಾರು ಆಗಿರುತ್ತೆ ಅವ್ರಿಗೆ, ನಾನು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಬಂದೆ, ನಾನು ಮತ್ತೆ ವಾಪಸ್ ಹೋಗಬೇಕು ಅನ್ನೋದು ಮನಸ್ಸಲ್ಲಿ ಅವ್ರಿಗೆ ಅನಿಸುತ್ತೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಇದೆ, ಏಸ್ ಆಫ್ ವ್ಯಾಂಡ್ಸ್ ಇದೆ. ಅವ್ರಿಗೊಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್. ಇಲ್ಲಿ ಡೆತ್ ಕಾರ್ಡ್ ಮೇಲೇನೆ ಬಂದಿದೆ ನೋಡಿ ಏಸ್ ಆಫ್ ವ್ಯಾಂಡ್ಸ್. ಮತ್ತೆ ಇಲ್ಲಿ ಒಂದು ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಮತ್ತೆ ನಿಮಗೆ ಅವರು ಅವರ ತಪ್ಪಿನ ಅರಿವಾಗಿ ಮತ್ತೆ ವಾಪಸ್ ಬರ್ತಾರೆ. ಸ್ವಲ್ಪ ಮೆಚುರಿಟಿ ಬರ್ಬೋದು ಅವ್ರಿಗೆ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಎಲ್ಲ ಇರೋದ್ರಿಂದ ಸೆವೆನ್ ಆಫ್ ಕಪ್ಸ್, ತುಂಬ ಯೋಚನೆ ಮಾಡ್ತಾರೆ. ಪೇಜ್ ಆಫ್ ಕಪ್ಸ್, ಸೆವೆನ್ ಆಫ್ ಕಪ್ಸ್, ತುಂಬ ಯೋಚನೆ ಮಾಡ್ತಾರೆ. ಒಂದು ಮೆಚುರಿಟಿ ಬರ್ಬೋದು ಅವ್ರಿಗೆ. ಇದೊಂದು ರಿಯಲ್ ಲವ್ ಆಗಿರೋದ್ರಿಂದ ಮತ್ತೆ ನಿಮ್ಮನ್ನ ಹುಡ್ಕೊಂಡು ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಹೇಳುತ್ತೆ ಇಲ್ಲಿ ದಿ ಮ್ಯಾಜಿಷಿಯನ್ ಕಾರ್ಡ್. ಇಲ್ಲೊಂದು ಗ್ರೋತ್ ತೋರಿಸುತ್ತೆ, ಸಮ್ ಮ್ಯಾಜಿಕ್ ವಿಲ್ ಹ್ಯಾಪನ್ ಅನ್ನೋದನ್ನು ಹೇಳುತ್ತೆ. ಆದ್ರಿಂದ ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಏನು ಹೇಳ್ಬೋದು? ಮೆಮರೀಸ್. ನಾನು ಹೇಳಿದೆ ಅವ್ರಿಗೆ ತುಂಬ ನೆನಪಾಗುತ್ತೆ ನಿಮ್ಮದು. ಡ್ರ್ಯಾಗನ್ ಫ್ಲೈ, ಲಿವ್ ದಿ ಲೈಫ್ ಟು ದಿ ಫುಲ್ಲೆಸ್ಟ್, ಬಿ ಹ್ಯಾಪಿ ಅಂತ ಹೇಳುತ್ತೆ. ರೇಸ್ ಯುವರ್ ಸ್ಟ್ಯಾಂಡರ್ಡ್ಸ್. ಮತ್ತೆ ಡವ್ ಕಾರ್ಡ್, ಟೇಕ್ ದಿ ಲೀಪ್ ಆಫ್ ಫೇತ್. ಇಲ್ಲಿ ಆಗಾಗ ಅವ್ರಿಗೆ ನೀವು ತುಂಬ ನೆನಪಾಗ್ತೀರಾ ಅನ್ನೋದು ಹೇಳುತ್ತೆ. ಬ್ಲೆಸ್ಸಿಂಗ್ಸ್ ಕಾರ್ಡ್ಸು ನೋಡ್ಬಿಡೋಣ, ಆಮೇಲೆ ಹೇಳ್ತೀನಿ. ಬ್ರಿಂಗ್ ಲವ್ ಇನ್ ಟು ದ ಸಿಚುಯೇಷನ್. ಇಲ್ಲಿ ಎ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಬಾಟಮ್ ಆಫ್ ದಿ ಡೆಕ್, ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಅದರಿಂದ ಕೆಲವು ಸರಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸಮ್ ಮೆಮೊರೀಸ್, ಅದನ್ನ ಕಹಿ ಆಗಿರ್ಬೋದು, ಕೆಲವು ಸಿಹಿ ನೆನಪುಗಳಿರ್ಬಹುದು, ಅದನ್ನೆಲ್ಲ ಅವರು ನೆನಪಿಸ್ಕೋತಾರೆ. ಒಂದು ಮೆಚುರಿಟಿ ಬರುತ್ತೆ ಅವ್ರಿಗೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಎ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ನಿಮಗೆ ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಮುಂದೆ ನಿಮ್ಮ ಲೈಫ್ ಹೀಗೆ ಚೆನ್ನಾಗಾಗಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.